ಅಮೇಝಿಂಗ್. ಈ ಜಗತ್ತಲ್ಲೇ ನಾನು ನೋಡಿರೋ ಸರ್ವಶ್ರೇಷ್ಠ ಕಲೆ ಇದು. ರವಿವರ್ಮನ ವಂಶದ ಕಲೆ. ಬಲೆಗೆ ಸೈಡ್ ಹೊಡಿತಿರಲ್ರಿ? ತಮಾಷೆ ಮಾಡಬೇಡಿ. ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಲ್ಲ, ಇಷ್ಟೊಂದೆಲ್ಲ ಸ್ಕೆಚ್ ಅದು ಯಾವಾಗ ಮಾಡಿದ್ರಿ? ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಿಂದ ನಾನು ಈ ಸ್ಕೆಚಸ್ನ ಮಾಡ್ತಾನೆ ಇದ್ದೀನಿ. ಆದ್ರೂ ನನ್ನ ಮೂಗು ಇಷ್ಟೊಂದು ಸೊಟ್ಟಿಗಿದೆಯಾ? ಕೈ ಕಾಲು ಒಳಗೆ ಇಳಿ ತಿಂದಿರೋ ಥರ ಇದೆ. ನೋಡಿದ್ರಾ? ಅದಕ್ಕೆ ಓಪನ್ ಮಾಡಿಬಿಡಿ ಅಂತ ಹೇಳಿದ್ದು. ಚೂರು ಸೊಟ್ಟಪಟ್ಟ ಇದೆ, ಆದರೂ ನನ್ನ ಪಾಲ್ಗೆ ಇದು ತುಂಬ ಅಮೂಲ್ಯವಾದಂಥ ಆರ್ಟು. ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದನ್ನು ನೀವು ಮಾಡಿದ್ದೀರಾ. ನನಗೆ ಅಷ್ಟೆಲ್ಲ ಚೆನ್ನಾಗಿ ಬಿಡ್ಸಕ್ಕೆ ಬರಲ್ಲ. ಟೈಮ್ ಸಿಕ್ಕಿದಾಗ ಹಾಗೆ ಸುಮ್ಮನೆ ಗೀಚಿರೋದಷ್ಟೇ. ಇಲ್ಲ, ಇದಕ್ಕೆಲ್ಲ ಫ್ರೇಮ್ ಹಾಕಿಸಿ ಹಾಲಲ್ಲಿ ವಾಲ್ ಮೇಲೆ ಎಲ್ಲ ಹಾಕಿಸ್ಬಿಡ್ತೀನಿ. ಸಾಕು ನಿಮ್ಮ ತಮಾಷೆ. ನಿಧಿ, ಕೆಲವು ಕನಸು ನನಸಾಗೋಕ್ಕೆ ಟೈಮ್ ತಗೋಬೋದು, ಆದರೆ ಒಂದಲ್ಲ ಒಂದಿನ ಖಂಡಿತ ನಿಜ ಆಗೇ ಆಗುತ್ತೆ. ಇದರಲ್ಲಿರೋ ಈ ಜಗತ್ತು ಕೂಡ ಅಷ್ಟೇ, ಸತ್ಯ ಆಗೋ ಕಾಲ ಬರುತ್ತೆ. ಥ್ಯಾಂಕ್ ಯು. ನಿಮ್ಮ ದೃಷ್ಟಿ ಹಾಕಕ್ಕೆ ನಾನು ಒಬ್ಬನೇ ಸಾಕು. ನಿಧಿ, ಲೈಟ್ ಹೌಸ್, ಹೆಂಡತಿ ದೇವರು, ಎದ್ದೇಳ್ರಿ. ಎಷ್ಟು ಮುದ್ದಾಗಿ ಮಲಗಿರೋ ನಿಮ್ಮನ್ನ ಎಪ್ಸಿದ್ರೆ ಆ ಕೃಷ್ಣ ಮೆಚ್ತಾನ? ಆ ಕೃಷ್ಣ ಮೆಚ್ಚತ್ರನೇ ಎಬ್ಬಿಸ್ತೀನಿ. ಈ ಜಗತ್ ಕಂಡಿರೋ ಮಹಾನ್ ಪ್ರೇಮಿ ಕೃಷ್ಣನ್ ಫೇವ್ರೇಟ್ ವಸ್ತು ಈ ನವಿಲ್ಗರಿ. ನಿಮ್ಮನ್ನು ಎಬ್ಸೋಕೆ ಇದೆ ಸರಿ. ಮುದ್ದು, ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಪ್ಲೀಸ್. ಇಲ್ಲ, ನೀವು ಎದ್ದೇಳಲೇಬೇಕು. ಬೇಡ ಮುದ್ದು, ನನ್ನ ಚಿನ್ನಿ ಮೊನ್ನೆ ಅಲ್ವಾ, ನನ್ನ ಚಿನ್ನು ಪಾಪು ಅಲ್ವಾ, ಪ್ಲೀಸ್. ಹಾಗೂ ಹೀಗೂ ಮಾಡಿ ನನ್ನ ಎಪ್ಸೇ ಬಿಟ್ರಿ. ಗುಡ್ ಮಾರ್ನಿಂಗ್. ಮುದ್ದು, ನಾವಿಬ್ರು ಹೀಗೆ ಎದ್ಬಿಡೋಣ ಅಲ್ಲ? ಸರಿಯಾಗಿದ್ರೆ ಶಾಂತಿಯಾಜಿ ಮನೆಯವ್ರ ಮೇಲೆ ಲೇಬರ್ ಕೇಳ್ಬಿಡ್ಲಾ? ಯಾಕೆ? ಇವತ್ತು ನಮ್ಮ ಹೆಂಡತಿ ದೇವ್ರಿಗೆ ಎದ್ದೇಳಕ್ಕೆ ಇಷ್ಟ ಇಲ್ಲ, ಹಾಗಂತ ತಾಳಿ ಶಾಸ್ತ್ರ ತಪ್ಸಕ್ಕೂ ಆಗಲ್ಲ. ಸೊ ಎಲ್ಲರನ್ನು ಕರೆಸಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡೋಣ. ಶೋ ಮುದ್ದು, ನನಗೆ ಮರ್ತಿ ಹೋಗಿತ್ತು, ನೆನ್ಪು ಮಾಡಬೇಕು ತಾನೆ. ಹೀಗೆ ಚೆನ್ನಾಗಿದೆ ರೀ, ಪ್ಲೀಸ್ ಸ್ವಲ್ಪ ಹೊತ್ತು ಇನ್ನೂ ಹೀಗೆ ಇರಿ. ಯಾಕೆ ಅವಸರ? ಏನೂ ಟೈಮ್ ಇದೆ. ನಿಮ್ಮ ಹುಡುಗರಿಗೇನು ಒಂದು ಪಂಚೆ ಶರ್ಟ್ ಹಾಕೊಂಡು ಬಂದ್ಬಿಡ್ತೀರಾ, ಆದ್ರೆ ನಾವು ಹುಡುಗಿರು ಹಾಗಲ್ವಲ್ಲ. ಸೀರೆ ಉಟ್ಕೋಬೇಕು, ಬಳೆ ಹಾಕೋಬೇಕು, ಜ್ಯುವೆಲ್ರಿ ಹಾಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು. ಒಂದಾ ಎರಡಾ? ಇವತ್ತು ನಾನೇ ಮೇಕಪ್ ಮಾಡಲಾ? ಡಾಕ್ಟ್ರೇ, ಯಾಕೋ ನೀವು ತುಂಬ ಪೋಲಿ ಆಗ್ತಿದೆ, ಹೋಗಿಪ್ಪ. ಆ್ಯಕ್ಚುಲಿ ಏನು ಗೊತ್ತಾ, ಹೀಗೆ ಸಹಜವಾಗಿ ಎಷ್ಟು ಚೆನ್ನಾಗಿದ್ದೀರಾ. ಈ ಸಹಜ ಸುಂದರಿಗೆ ಮೇಕಪ್ಪೇ ಬೇಡ. ಸೊ ಇನ್ನೊಂದು 10 ನಿಮಿಷ ಹೀಗೆ ಇರೋಣ. ಯಾರೋ ಒಬ್ರು ತಾಳಿ ಶಾಸ್ತ್ರ ಮಾಡಬೇಕು ಅಂತ ಊರು ತುಂಬ ಅಪ್ಲಿಕೇಶನ್ ಹಾಕಿದ್ರಂತೆ, ಆದರೆ ಇವಾಗ ರೆಡಿ ಆಗೋಕ್ಕೆ ಬಿಡ್ತಿಲ್ವಂತೆ. ಹೌದಂತೆ, ಬಿಡಲ್ವಂತೆ. ಏನಿವಾಗ?
ಹೌದಾ? ಅಯ್ಯೋ ಅಮ್ಮ, ನಾನೆಲ್ಲ ಇವರೇ ನನ್ಗೆ ರೆಡಿ ಆಗಾಕ್ ಬಿಡ್ತಿಲ್ಲ. ಹೌದಮ್ಮ, ಬಿಡ್ತಿಲ್ಲ, ಬಿಡೋದೂ ಇಲ್ಲ ರೀ. ಏನಾದರೂ ಹೊಸದು ಮಾಡಿರಿ, ಇದು ಹಳೇದಾಗೋಗಿದೆ. ಮೊದಲು ನಾನು ರೆಡಿ ಆಗಬೇಕು, ಪ್ಲೀಸ್ ಬಿಡಿ. ನಿಮ್ಮನ್ನು ಬಿಡಬೇಕು ಅಂದರೆ ಲಂಚ ಕೊಡಬೇಕಾಗುತ್ತೆ. ಬೆಳಗ್ಗೆ ಇದೆಲ್ಲ ಬೇಕಾ? ಇದಕ್ಕೆ ಹೊತ್ತು ಗೊತ್ತು ಅಂತ ಇಲ್ಲ ರೀ. ಈಗ ನೋಡಿ, ನೀವು ಕೊಟ್ಬಿಟ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದರೆ ಇಡೀ ದಿನ ನೀವು ನಮ್ಮ ಆಮ್ ಅರೆಸ್ಟ್ ತೊಗೊಳ್ ಬಂದು. ಎಷ್ಟು ಹಠ ಮಾಡ್ತೀರಾ? ಸರಿ, ಕೊಡ್ತೀನಿ. ಗುಡ್ ಗರ್ಲ್. ರೀ, ಇನ್ನೊಂದು ಕೊಡ್ರಿ. ನೋಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟಲ್ಲಿದ್ದಾರೆ. ಸೊ ಇದು ನಿಮ್ಮ ಬ್ರೇಕ್ಫಾಸ್ಟ್. ಇನ್ನೂ ಏನಾದರೂ ಬೇಕಂದರೆ ಕಿಚನಲ್ಲಿದೆ. ನೀವು ಓದ್ತಿರ್ತೀರಲ್ಲ, ಸೊ ನಿಮಗೆ ಪ್ರಾಬ್ಲಮ್ ಆಗಬಾರ್ದಂತ ಎಲ್ಲನೂ ನಾನೇ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ. ನನ್ನ ಕೈ ಕಾಲು ಚೆನ್ನಾಗೇ ಇದೆ, ತಿನ್ನಕ್ಕೂ ಚೆನ್ನಾಗಿ ಬರುತ್ತೆ. ಓವರ್ ಆ್ಯಕ್ಟಿಂಗ್ ಆಡಬೇಡ. ಏನೋ ಹೆಂಡ್ತಿಯಾಗಿ ನನ್ನ ಕರ್ತವ್ಯ ಮಾಡಬೇಕು, ಮಾಡಿದೆ ಅಷ್ಟೇ. ಸರಿ ಸರಿ, ತಾಳಿ ಶಾಸ್ತ್ರಕ್ಕೆ ಲೇಟ್ ಆಗ್ತದೆ, ನಾನು ರೆಡಿ ಆಗಬೇಕು. ಬರಲಾ? ನಾನು ಆ ಯೂಸ್ಲೆಸ್ ಫಂಕ್ಷನ್ಗೆ ಹೋಗ್ತಿಲ್ಲ. ಆ್ಯಂಡ್ ಯು ಆರ್ ಆಲ್ಸೋ ನಾಟ್ ಗೋಯಿಂಗ್. ಓಕೆ? ಅಯ್ಯೋ, ಇದು ಒಳ್ಳೆ ಕಥೆ ಆಯ್ತಲ್ಲ. ನೀವು ಬರ್ತಾ ಇದ್ರೆ ನಾನು ಯಾಕೆ ಹೋಗ್ಬಾರ್ದು ರೀ? ಇಟ್ಸ್ ಮೈ ಆರ್ಡರ್. ಓ ಹಾಗ ಮಹಾಪ್ರಭುಗಳೇ, ನಿಮ್ಮ ಆರ್ಡರು ನಾನು ಯಾಕೆ ಕೇಳಬೇಕು? ಹೇಳ್ತಿದ್ದೀನಿ ತಾನೇ, ಕೇಳಬೇಕಂದ್ರೆ ಕೇಳಬೇಕು ಅಷ್ಟೇ. ನಿಮಗೆ ಡೈರೆಕ್ಟಾಗಿ ಹೇಳೋಕ್ಕೆ ನಾಚಿಕೆ ಆಗ್ತಾ ಇದೆಯಾ? ನಾನು ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕೆ ನೀವು ಹೇಳಿದೆಲ್ಲ ಕೇಳಬೇಕು ಅಂತ ತಾನೇ? ಏಯ್, ಓವರಾಗಿ ಆಡಬೇಡ. ಇಷ್ಟು ದಿನ ಹೇಗೆ ಬಾಲ ಮುದ್ರಕೊಂಡು ಕೂತಿದ್ಯೋ ಅದೇ ಥರ ಇರು. ನಿನ್ನ ಫಂಕ್ಷನ್ ಹೋಗಿಲ್ಲ, ದ್ಯಾಟ್ಸ್ ಇಟ್. ಅಯ್ಯೋ, ನಮ್ಮನೆ ಫಂಕ್ಷನ್ ನಾವೇ ಹೋಗಿಲ್ಲ ಅಂದ್ರೆ ಏನ್ ಚಂದ ರೀ. ನಿಧಿ ನನಗೆ ಅಕ್ಕ ಇದ್ದಂಗೆ, ಅಕ್ಕನ ತಾಳಿ ಶಾಸ್ತ್ರಕ್ಕೆ ತಂಗಿ ಇಲ್ಲ ಅಂದ್ರೆ ತಪ್ಪಾಗಲ್ವಾ ರೀ? ಏನಿದು ರೀ? ಇಟ್ಸ್ ಸೋ ಅನ್ನಾಯಿಂಗ್. ಆ ಥರ ಎಲ್ಲ ಕರಿಬೇಡ. ಗಂಡನ ಗೌರವದಿಂದ ಹಾಗೆ ಅಲ್ವಾ ಕರೆಯೋದು ರೀ? ಡ್ಯಾಮ್ ಇಟ್. ಎಲ್ಲಿಂದ ಬರ್ತೀರೋ ನೀನು ತಲೆ ತಿನ್ನಕ್ಕೆ? ನೋಡು, ಈ ಅಕ್ಕ ತಂಗಿ ಸಂಬಂಧ ಅನ್ನೋದೆಲ್ಲ ಇಲ್ಲವೇ ಇಲ್ಲ. ನೀನು ಫಂಕ್ಷನ್ಗೆ ಹೋಗ್ತಾ ಇಲ್ಲ, ಹೋದರೆ ನಿನಗೆ ಪ್ರಾಬ್ಲಮ್. ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಪ್ರಾಬ್ಲಮ್ನ ಸಖತ್ತಾಗೆ ಕೊಡ್ತೀನಿ. ಹೌದಾ? ಸರಿ, ಒಂದು ಕೆಲಸ ಮಾಡೋಣ. ನಾನು ಈಗ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಇಡೀ ದಿನ ನಿಮ್ಮ ಎದುರಿಗೆ ಕೂತು ನಿಮ್ಮ ಮುಖ ನೋಡ್ತಾ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡಿರ್ತೀನಿ.